ಬ್ಯಾಕ್ ಟು ಬ್ಯಾಕ್ ವೀಡಿಯೋಗಳು ಬರ್ತಾ ಇರ್ತವೆ. ವೀಕ್ಲಿ ಒಂದು ಟೂ ವಿಡಿಯೋಸ್ ಅಂತೂ ಪಕ್ಕ ಬಂದೇ ಬರುತ್ತೆ. ಸೊ ನನಗೇನಂತಂದರೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ನನಗೆ ಬ್ಲಾಸ್ಟ್ ಆಗೋಯ್ತು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಆಗಿಲ್ಲ. ತಮ್ಮನ ಕೈಗೆ ಸುಟ್ಟೋಗಿದೆ. ಸೊ ನೋಡಿದ್ರಲ್ಲ ಹೆಂಗೆ ಬರ್ತಿದೆ ಏನು ಅಂತ. ಸೊ ಚಟಾಪಟ ಅಂತ ಎಗಿರ್ತಾ ಇದೆ. ಫಸ್ಟು ಈರುಳ್ಳಿನ ಕಟ್ ಮಾಡ್ಕೋಬೇಕು. ಈರುಳ್ಳಿನ ಕಸ ಅಂತ ಕಟ್ ಮಾಡಿಕೊಂಡು ಒಳಗಡೆ ತೊಳಬೇಕು. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ತಗೊಂಡು ಕಟ್ ಮಾಡ್ಕೋಬೇಕು. ನೀಟಾಗಿ ಸಣ್ಣಕ್ಕೆ ಇಲ್ಲಿ ಕಟ್ ಮಾಡ್ಕೊಂಡು ಹೋಗ್ಬೇಕು. ಸೊ ಈಗ ನಾವು ಕಡಲೆ ಹಿಟ್ಟನ್ನು ಹಾಕಿಕೊಂಡು ಉಪ್ಪು ಬೇಕಾಗಿರುವಷ್ಟು, ಸೋಡಾ ಅಲ್ವಾ, ಸೋಡಾ ಬೇಕಾಗಿರುವಷ್ಟು ಸ್ವಲ್ಪ, ಇದರಿಂದ ನೋಡಿ ಚಿಲ್ಲಿ ಪೌಡ್ರು ಹಚ್ಕೊಂಡ್ವಿ. ಮತ್ತೆ ಒಂದು ಬಾಣಲಿ ಇಟ್ಟಿದ್ದೀವಿ. ಸ್ವಲ್ಪ ಕಾಯಿಲಿ ಇದು ಕಾದಾದ್ಮೇಲೆ ನಾವು ಎಣ್ಣೆನ ಎತ್ತಿ ಇದಕ್ಕೆ ಹಾಕ್ಕೋಬೇಕು. ಸೊ ಕಾಯಕ್ಕೆ ಮುಂಚೆನೇ ಹಾಕ್ಕೊಂಡ್ರೆ ಏನಾಗೋದಿಲ್ಲ. ಸೊ ಎಣ್ಣೆ ಸಾಕಾಗುತ್ತೆ ಅನಿಸುತ್ತೆ, ತೆಗೆದ್ಬಿಡೋಣ. ಸೊ ಎಣ್ಣೆ ಕಾದಾದ್ಮೇಲೆ ಇಲ್ಲಿ ಮಾಡಿರುವಂತಹ ಹಸಿಟ್ಟನ್ನ ತೆಗೆದು ಎಣ್ಣೆಗೆ ಹಾಕಬೇಕು. ಎಣ್ಣೆಗೆ ಹಾಕ್ತಾ ಇದ್ರೆ ಇಂಥ ಈಚೆ ಮಳೆಗೆ ಮಸ್ತಾಗಿರುತ್ತೆ ನೋಡಿ. ಏನಿದು ಬೋಂಡಾ ಹಸಿಟ್ಟು ಎಣ್ಣೆಗೆ ಹಾಕಿದ್ರೆ ಸರಿಯಾಗಿ ಬಿಡುತ್ತೆ ನೋಡಿ. ಬಿಸಿ ಆಗಿದೆ ಎಣ್ಣೆ. ಸೊ ನಾವು ತೆಗೆದು ಇವಾಗ ಬಿಸಿ ಕಾಯ್ತಿರೋ ಎಣ್ಣೆಗೆ ನಾವು ಹಾಕೋಣ. ಬನ್ನಿ ತೋರಿಸಿ. ಇಷ್ಟೇ ಬೋಂಡಾಗಿ ನಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟೇ ಸೈಜಲ್ಲಿ ಹಾಕ್ಕೊಂಡ್ರೆ ಸಾಕು. ಇದು ಒಂದು ಸ್ವಲ್ಪ ಬ್ರೌನ್ ಗೋಲ್ಡನ್ ಕಲರ್ ಬರೋವರೆಗೂ ವೆಯ್ಟ್ ಮಾಡಿ ನಾವು ಆಮೇಲೆ ತೆಗಿಬೇಕಾಗತ್ತೆ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಇದಾಗ್ತಿದೆ ನೋಡಿ. ಬನ್ನಿ ಹಂಗೆ ಬಂದು ನೋಡಿ ಒಂಥರ ಕಾಣಿಸ್ತಾ ಇದೆಯಾ? ಇದೆ. ಸೊ ಸ್ವಲ್ಪ ಅಲ್ಲಿ ಗ್ಯಾಪ್ ಕೊಟ್ಟಿದ್ದೀನಿ ಗೊತ್ತಾ, ಆ ಗ್ಯಾಪ್ ಬಂದಿದ್ದಾನೆ ಬೇಯೋಕ್ಕೆ. ಸೊ ಬೇಯ್ತು ಅಂತಂದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಕ್ರಿಸ್ಪಿನೆಸ್ ಚೆನ್ನಾಗಿ ಬಾಯಿಗೆ ಸಿಗುತ್ತೆ. ಇಲ್ಲಿ ಬಂದು ನೋಡೋದಾದರೆ ನೀವು, ಸೊ ಆಗಲೇ ಎತ್ತಿದ್ದೆ ನಾನು ನೋಡಿ. ಬಂದು ನೋಡಿ ಅಂದಾಗ ಬಂದು ನೋಡ್ಬೇಕು ನೀವು. ಅಲ್ಲೇ ಇದ್ರೆ ಹಿಂಗೆ ನೋಡಿ, ಆವಾಗಲೇ ಯಾವ ಕಲರ್ ಇತ್ತು, ಇವಾಗ ನೋಡಿ ಯಾವ ಕಲರ್ ಬಂದಿದೆ. ಸೊ ಈ ಥರ ಇಲ್ಲಿ ಬಂದಿದೆ ಗೊತ್ತಾ, ಈ ಕಲರ್ ಬರೋವರೆಗೂ ವೆಯ್ಟ್ ಮಾಡ್ಕೊಂಡು ಆಮೇಲೆ ನಾವು ಈ ಥರ ನೋಡಿ ತಿರುಗಿಸ್ಕೋಬೇಕು. ಈ ಥರ ಹಾಕೋಬೇಕು. ಸ್ವಲ್ಪ ಜಾಸ್ತಿ ನಾವು ಬೇಯಿಸೋಕೆ ಹೋಗ್ಬಾರ್ದು. ರೋಸ್ಟ್ ಆಗೋಯ್ತು ಅಂದರೆ ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ. ಅಷ್ಟೇ ಬೋಂಡ ಮಾಡೋದು ವಿಧಾನ. ಉಪ್ಪು ಕಮ್ಮಿ ಆಯಿತು ಅಂತಂದರೆ ಫಸ್ಟ್ ನೀವು ಹಾಕೋಬೇಕಾದ್ರೆ ಒಂದು ಸ್ವಲ್ಪ ತಗೊಂಡು ಟೇಸ್ಟ್ ಮಾಡಿ ನೋಡಿ. ಆ ಟೇಸ್ಟಲ್ಲಿ ಗೊತ್ತಾಗ್ಬಿಡುತ್ತೆ ಉಪ್ಪು ಖಾರ ಎಲ್ಲ. ಉಪ್ಪು ಖಾರ ಕರೆಕ್ಟಾಗಿತ್ತು ಅಂತಂದರೆ ನೀವು ಆರಾಮಾಗಿ ಡೈರೆಕ್ಟಾಗಿ ಮಾಡ್ಕೊಬೋದು. ಉಪ್ಪೇನಾದರೂ ಕಮ್ಮಿ ಇತ್ತು ಅಂತಂದರೆ ಉಪ್ಪು ತಗೊಳ್ಳಿ, ಉಪ್ಪು ಹಾಕ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ, ಮತ್ತೆ ಟೇಸ್ಟ್ ನೋಡ್ಬಿಟ್ಟು ಮತ್ತೆ ಒಂದು ಹಾಕ್ಬಿಟ್ಟು ಮತ್ತೆ ಮಾಡಿ ಅಷ್ಟೇ. ಸೊ ಲಾಸ್ಟ್ ಟೈಮು ಎಗ್ ರೈಸ್ ಮಾಡಿದ್ದೆ ನಾನು. ಎಗ್ ರೈಸು ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಯಾರು ಕಮೆಂಟ್ ಮಾಡಿದರು. ಜೂನಿಯರ್ ಯಾರೋ ಬರ್ತಾರೆ ಅವ್ರಂತೆಲ್ಲ ಹೇಳ್ತಿದ್ರಿ. ಚಂದ್ರು ಖುಷಿ ಆಯಿತು. ಯಾರೋ ಚಂದ್ರು ಜೂನಿಯರ್ ಚಂದ್ರು ಅಂತೆಲ್ಲ ಕಮೆಂಟ್ ಮಾಡಿದ್ರು. ಐ ಲೈಕ್ ಇಟ್. ಕಮೆಂಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಇದೇ ಥರ ನನ್ನ ಹೊಸ ಅಡುಗೆ ಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಅಡುಗೆ ಮಾಡೋಕ್ಕೆ ಬರೋಲ್ಲ, ಬಂದು ನೋಡಿ ಕಲೀರಿ. ನಂತೇನಿಲ್ಲ, ಹೆಣ್ಮಕ್ಳು ಚೆನ್ನಾಗಿ ಮಾಡ್ತಾರೆ, ಮಾಡಲ್ಲ ಅಂತಲ್ಲ, ಬಟ್ ಗಂಡು ಮಕ್ಕಳೇ ಫಸ್ಟ್. ಅದಕ್ಕೋಸ್ಕರ ಬನ್ನಿ ನೋಡಿ. ನಾನು ಹೇಳಿದ ಕಲರ್ ಬಂತು ನೋಡಿದ್ರ, ಇಷ್ಟೇ ಸಾಕು. ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ನೋಡಿ ಗೋಲ್ಡನ್ ಕಲರ್ ಬಂದಿದೆ. ಸೊ ಬಂದಿರೋದಕ್ಕೆ ನಾವೆತ್ತಿ ಇದಕ್ಕೆ ಹಾಕೋಬೇಕು ಹಿಂಗೆ ನೋಡಿ ಅಷ್ಟೇ. ಜಾಸ್ತಿ ತುಂಬ ಸೀದೋವರೆಗೂ ಬಿಡಬಾರ್ದು ನಾವು ನೋಡಿ ಇಷ್ಟೇ. ಸೊ ಈ ಥರ ಕಲರ್ ಬಂತು ಅಂತಂದರೆ ಎತ್ತಿಟ್ಬಿಡ್ಬೋದು ನಾವು. ಫೈನಲ್ ಟಚ್ ನಾನು ಕೊಡ್ತೀನಿ ನಾನು. ಸೊ ಇನ್ನೂ ಸ್ವಲ್ಪ ಇದೆ. ಎಲ್ಲ ಮಾಡಾದ್ಮೇಲೆ ಸ್ಪೆಷಲ್ ಅಂತ ಹೇಳಿದ್ನಲ್ಲ ನಾನು, ಆ ಸ್ಪೆಷಲ್ಲು ಇದಾದ್ಮೇಲೆ ತೋರಿಸ್ತೀನಿ ನಾನು. ಕೊನೆ ತನಕ ವೀಡಿಯೋನ ವಾಚ್ ಮಾಡಿ, ಮಿಸ್ ಮಾಡಬೇಡ್ರಿ, ಸ್ಕಿಪ್ ಅಂತೂ ಮಾಡಲೇಬೇಡ್ರಿ. ಇಂಟ್ರೆಸ್ಟ್ ಆಗಿರುತ್ತೆ. ನೆಕ್ಸ್ಟ್ ಸ್ಪೆಷಲ್ ಐಟಮ್ ಏನು ಅಂತ ಮತ್ತೆ ಕೇಳ್ತೀರ ನೀವು. ಸೊ ಹಾಕೋಬೇಕಾದ್ರೆ ಒಂದು ಸ್ವಲ್ಪ ಫೇಮಸ್ ಸ್ಪೆಷಲ್ ಐಟಮ್ ಒಂದಿಗೆ ನಾನು ವೀಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ನಮ್ಮ ವೀಡಿಯೋನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ನೀವು.
ಸೊ ಈ ಥರ ಒಂದೇ ವಿಡಿಯೋ ಅಲ್ಲ, ಹಲವಾರು ವಿಡಿಯೋಗಳನ್ನು ನಾನು ಹಾಕ್ಬಿಡ್ತೀನಿ ನಾನು. ಸೊ ಮೋಟೋ ಬ್ಲಾಗು ಬರುತ್ತೆ, ಹೊಸ ಹೊಸ ಪ್ಲೇಸಸ್ ಎಲ್ಲ ತೋರಿಸ್ತೀನಿ ನಾನು. ಅಡುಗೆಯೇ ಅಲ್ಲ, ಎಲ್ಲ ಥರ ವಿಡಿಯೋನೂ ಬರುತ್ತೆ, ನೋಡಿ ಎಂಜಾಯ್ ಮಾಡಿ. ಇದೀಗ ಸಮಯ ರಿವೀಲ್ ಮಾಡುವಂತಹ, ಸೊ ನಾನು ಸ್ಪೆಷಲ್ ಐಟಮ್ ಅಂತ ಹೇಳಿದ್ದಲ್ಲ, ಸೊ ಅದನ್ನು ರಿವೀಲ್ ಮಾಡ್ತಾ ಇದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಹಾಕೋಬೇಕಾದ್ರೆ ಸ್ವಲ್ಪ ಉಲ್ಟಾ ತಿರುಗಿಸ್ಬಿಟ್ಟು ಹಿಂಗೆ ಹಾಕ್ಬಿಟ್ವಿ ಅಂತಂದರೆ ಸೊ ಚೆನ್ನಾಗಿ ಬೇಯುತ್ತೆ. ನೋಡಿ ಇಷ್ಟೇ. ಸೊ ಆಗಲೇ ಮಾಡಿದ್ದು ಉಪ್ಪೆಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದೈತೆ. ಹಂಗೆ ಹಾಕ್ಬಾರ್ದು, ಫುಲ್ಲು ಅದನ್ನ ಕಟ್ ಮಾಡಿ ಹಾಕ್ಬೇಕು. ಸೊ ಆಗ ಇದೊಂಥರ ನೋಡಿ ಗೊತ್ತು, ನಿಮಗೂ ತಿನ್ಬೇಕಂತ ಅನಿಸ್ತಾ ಇದೆ ನನಗೆ. ನೀವು ಬೇಗ ಬೇಗ ಹೋಗಿ ಹಸಿ ತೊಗೊಂಬಂದು ಮನೇಲಿ ನೀವೇ ಮಾಡಿಕೊಡಿ ನಿಮ್ಮ ಅಪ್ಪ ಅಮ್ಮಗೆ, ತಿಂದು ಹೇಗಲಿ ಸಕ್ಕತ್ತಾಗಿರುತ್ತೆ. ಸೊ ಮತ್ತೆ ಒಂದು ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ನಾನು ಬರ್ತೀನಿ ನಾನು. ಸೊ ಈ ಬ್ಯಾಕ್ ಟು ಬ್ಯಾಕ್ ವೀಡಿಯೋಗಳು ಬರ್ತಾ ಇರ್ತವೆ, ವೀಕ್ಲಿ ಒಂದು ಟೂ ವೀಡಿಯೋಸ್ ಅಂತೂ ಪಕ್ಕ ಬಂದೇ ಬರುತ್ತೆ. ಸೊ ನನಗೇನಂತಂದರೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ನನಗೆ ಕೊಟ್ಟಿಲ್ಲ ಅಂದ್ಕೊಳ್ರಿ, ಆಮೇಲೆ ಏನೂ ಮಾಡೋದಿಲ್ಲ, ಸಪೋರ್ಟ್ ಕೊಡ್ರಿ ಅಷ್ಟೇ, ಇನ್ನೇನಿಲ್ಲ. ಸೊ ಅವಾಗ ನನಗೆ ಇನ್ನೂ ವೀಡಿಯೋ ಮಾಡಬೇಕು ಅಂತ ಅನಿಸುತ್ತೆ ನನಗೆ. ಸೊ ಎಂಥವ್ರಿಗೋ ಮಾಡ್ತೀರಾ ಅಂತೆ, ಸೊ ನಾನೊಂದು ನಿಮ್ಗೆ ಒಳ್ಳೇದು ಮಾಡೋಣ ಅಂತ ಮಾಡ್ತೀನಿ, ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು. ಹಾಗೆ ಹೊಸ ಹೊಸ ಪ್ಲೇಸ್ ಎಲ್ಲ ನಾನು ಮಾಡ್ತಾ ಇರ್ತೀನಿ. ಸೊ ನೀವು ಈ ವಿಡಿಯೋ ನೋಡೋ ಅಷ್ಟೊತ್ತಿಗೆ ನೀವು ನಾನು ಆಲ್ಮೋಸ್ಟ್ ಮಿನಿ ಲದಾಖ್ ಅಂತ ಹೇಳಿದ್ದೆ, ನಾನು ಅಲ್ಲಿ ಹೋಗಿ ಬಂದ್ಬಿಟ್ಟಿರ್ತೀನಿ ನಾನು. ಸೊ ಅದು ಒಂದು ಸ್ವಲ್ಪ ನೋಡಿಲ್ಲ ಅಂತಂದರೆ, ಯಾರಾದರೂ ನೋಡಬೇಕು ಅಂತಂದರೆ ಹೋಗಿ ನೋಡ್ಕೊಂಬನ್ರಿ. ಸೊ ಅಕ್ಕಪಕ್ಕ ಯಾರಾದರೂ ರೈಡರ್ಸ್ ಇರ್ತಿರಲ್ಲ, ಸೊ ಮಿನಿ ಲದಾಖ್ ಎಲ್ಲಿದೆ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಗೊತ್ತಿಲ್ಲ, ನನಗೆ ಗೊತ್ತಿದೆ. ನಾನು ಹೋಗಿ ಬಂದು ಆ ವೀಡಿಯೋಸ್ ಎಲ್ಲ ಕ್ಲಿಯರಾಗಿ ಅಪ್ಲೋಡ್ ಮಾಡ್ತೀನಿ ನಾನು. ಸೊ ಅಪ್ಲೋಡ್ ಮಾಡ್ತೀನಿ ನಾನು. ಮಾಡಾದ್ಮೇಲೆ ನೀವು ನೋಡಿ ಹೇಗಿದೆ ಏನು ಅಂತಂದ್ಬಿಟ್ಟು ಕಮೆಂಟ್ ಮಾಡಿ. ಸೊ ಈಗ ಸಮಯ ವಿಡಿಯೋ ಎಂಡ್ ಮಾಡುವ ಸಮಯ, ಸೊ ಎಲ್ಲ ಮಾಡುವ ಸಮಯ. ಸೊ ನೋಡಿದ್ರಲ್ಲ ಹೆಂಗೆ ಬರ್ತಿದೆ ಏನು ಅಂತ. ಸೊ ಚಟಾಪಟ ಅಂತ ಎಗಿರ್ತಾ ಇದೆ. ಯಾಕೆ ಎಗಿರ್ತಾ ಇದೆ ಅಂತಂದರೆ ಅಸಿಟ್ ಓವರ್ಲೋಡ್ ಆಗಿದೆ, ಅದಕ್ಕೋಸ್ಕರ ಎಗಿರ್ತಾ ಇದೆ. ಇದೆಲ್ಲ ನೋಡ್ಬಿಟ್ಟು ನೀವು ಅಡುಗೆ ಮಾಡಲ್ಲ ಅಂತ ಏನು ಅನ್ಕೋಬೇಡಿ. ನೀವು ಖಚಿತವಾಗಿ ನಂಗೆ ಮಾಡಕ್ಕೆ ಬರುತ್ತೆ, ಸಕ್ಕತ್ತಾಗಿ ಮಾಡ್ತೀನಿ, ಸೂಪರ್ ಆಗಿರುತ್ತೆ, ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಟ್ರೈ ಮಾಡಿ ನೋಡಿ. ನಮ್ಮ ತಮ್ಮನ ಕೈ ಸುಟ್ಟೋಗಿದೆ, ಪರವಾಗಿಲ್ಲ. ಈ ವಿಡಿಯೋಗೋಸ್ಕರ ನಮ್ಮ ತಮ್ಮನ ಕೈ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿದ್ದಾನೆ, ಒಂದು ಬೊಬ್ಬೆ ಎದ್ದಿದೆ. ಕೈ ತೊಳ್ಕೊಂಬರ್ತೀನಿ. ಪರವಾಗಿಲ್ಲ. ಅವನ ಏನಿಲ್ಲ, ಅದು ಆ ಲೇಯರ್ ಇರುತ್ತಲ್ವಾ, ಆ ಲೇಯರ್ ಏನಾಯ್ತು ಅಂತಂದ್ರೆ ಒಂದು ಸ್ವಲ್ಪ ಬ್ಲಾಸ್ಟ್ ಆಗೋಯ್ತು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಆಗಿಲ್ಲ. ವಿಡಿಯೋ ಮಾಡೋ ಮೊಟ್ಟೆ ಬೋಂಡ ಸಾಕು. ಮೊಟ್ಟೆ ಬೋಂಡ ಮಾಡಬೇಕು ಅಂದ್ರೆ ನಂತರ ಮಾಡಿ, ಚೆನ್ನಾಗಿ ಬರುತ್ತೆ. ಕೈ ಕಾಲೆಲ್ಲ ಸುಟ್ಕೊಂಡು ಈ ತರ ತಪ್ಪೆಲ್ಲ ಮಾಡಕ್ ಹೋಗ್ಬೇಡಿ ಅಮ್ಮ. ಕೈ ಸುಟ್ಟೋಗ್ಬೇಕು. ಎಲ್ಲೋ ಬನ್ರಿ, ಕೆನ್ನೆಗೊಂದು ಎಗರೈತೆ, ಕೈಗೊಂದು ಎಗರೈತೆ, ಇಲ್ಲೊಂದು ಕೈಗೊಂದು ಈ ಕಡೆ ಎಗರೈತೆ. ಸೊ ಅದು ಎಗರಿರೋ ರೀಸನ್ನು ಹೇಳ್ತೀನಿ ನಾನು. ಇರಿ, ಇನ್ನೊಂದು ಮೊಟ್ಟೆ ಇದೆ ಸರ್, ಹೇಳ್ತೀನಿ ನೋಡಿ. ಮೊಟ್ಟೆ ಇದು ನೋಡಿ, ಇದಕ್ಕೆ ಸ್ವಲ್ಪ ಇದ್ರ ಮೇಲೆ ಲೇಯರ್ ಒಂದು ಇರುತ್ತೆ. ಸೊ ಆ ಲೇಯರ್ ನಾವು ಸ್ವಲ್ಪ ಕಡಿಮೆ ಇಟ್ಕೋಬೇಕು ನೋಡಿ, ಇಷ್ಟೇ. ಇದನ್ನು ಮಾಡಿ ಉಲ್ಟಾ ದಬ್ಬಾಕ್ಬಿಟ್ರೆ ನೋಡಿ, ಉಲ್ಟಾ ದಬ್ಬಾಕ್ಬಿಟ್ಟು ನಾನೇನು ಮಾಡಿದೆ ಅಂತಂದರೆ ಇದು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಇಲ್ಲಿ. ಸೊ ಸ್ವಲ್ಪ ಕಡಿಮೆ ಹಾಕ್ಬಿಟ್ಟು ಈ ಸಲ ಹಿಂಗೆ ಬಿಟ್ಟು ಸಿಮ್ಮಲ್ಲೇ ಇಟ್ಟಿದ್ದೀನಿ ನಾನು. ಆದರೂ ಯಾಕೆ ಎಗಿರ್ತೈತೆ ಅಂತ ಗೊತ್ತಿಲ್ಲ. ಯಾಕೆ ಎಗಿರ್ತೈತೆ ಹೇಳು? ಅದು ಮೊಟ್ಟೆ ಕೆಳಗಡಿನ ಭಾಗ ಏನಾಗಿದೆ, ಎಂಥ ಭಾಗನೂ ಇಲ್ಲ, ನೀರಿಂದ ಹಂಗೆ ತೆಗ್ದಿಟ್ರೆ. ನೀರಿಂದ ಎಲ್ಲಿ ತೆಗ್ದಿಟ್ಟೆ ನಾನು? ಅದರಿಂದ ತೆಗ್ದ. ಒಂದು ಮೊಟ್ಟೆನ ಒರೆಸ್ಬೇಕು, ಒರೆಸೋದು ಬೇಡ, ಹಂಗೆ ಇಟ್ಟಿದ್ರೆ ನೀರೆಲ್ಲ ಹೋಗ್ಬಿಡೋದು. ರಿಕಾರ್ಡ್ ಆಗ್ತೈತಾ? ನೀನು ಹೇಳೋದು ಮಾತ್ರ ಎಡಿಟಿಂಗ್ ಅಲ್ಲಿ ಕಟ್ ಆಗುತ್ತೆ ಬ್ರೋ, ತಲೆಕೆಡಿಸ್ಕೊಳ್ಳ. ಏನು ಒಳ್ಳೇದು ಹೇಳ್ತೀರಪ್ಪ, ನನ್ನ ಮೇಲೆ ಬರ್ತೀರಪ್ಪ. ಅವ್ನು ಹೇಳಿದ್ದು ಕರೆಕ್ಟೇ. ಸೊ ನಾನು ಅದು ನೀರಲ್ಲಿಂದ ಕರೆಕ್ಟಾಗಿ ತೆಗೆದು ಹಾಕ್ಬಿಟ್ಟಿದ್ದೀನಿ, ಅದಕ್ಕೋಸ್ಕರ ಅದು ಚಿಟಾಪಟ ಅಂತ ಎಗಿರ್ತೈತೆ ಅಷ್ಟೇ, ಬೇರೆ ಏನಿಲ್ಲ. ಆದರೂ ನಾರ್ಮಲ್ ಆಗಿ ನಾನು ಮಾಡಿದ್ದೀನಿ, ಅದರಲ್ಲಿ ಎಗ್ರಿಲ್ಲ ಅಲ್ವಾ, ಎಗಿರ್ತೈತೆ ನೋಡಿ. ಕರೆಕ್ಟಾಗಿ ಎಷ್ಟು ಆಗ್ಬಿಟ್ಟಿದೆ ನೋಡಿ, ಕಾಣೋದಿಲ್ಲ, ಇಲ್ಲೆಲ್ಲ ಆಗ್ಬಿಟ್ಟೈತೆ. ಇದೊಂದು ಎತ್ತು ಮಾಡ್ಬಿಟ್ಟು ಇನ್ನೊಂದು ಸ್ಪೆಷಲ್ ಐಟಮ್ ಇದೆ, ಅದು ನಾನು ತೋರಿಸ್ತೀನಿ ನಾನು, ಆಯಿತಾ? ಮಾಡುವಂಥವು ನಾವು ಟೊಮೊಟೊ ಬಜ್ಜಿ. ಸೊ ಟೊಮೊಟೊ ಕಟ್ ಮಾಡಿ ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ಹಾಕ್ಕೊಂಡು ಸೇಮ್ ಅದೇ ಥರ ಇದು ಚಿಟಾಪಟ ಅನ್ನೋದು ಗೊತ್ತಿಲ್ಲ, ಪಕ್ಕ ಅನ್ನೋದಿಲ್ಲ ಅನಿಸುತ್ತೆ ನನಗೆ. ಯಾವುದಕ್ಕೂ ನಾವು ಇವಾಗ ಟೊಮೊಟೊ ಹಾಕಿದ್ದೀವಿ, ಟೊಮೊಟೊ ಬಜ್ಜಿ ಮಾಡಿದ್ದೀವಿ ನಾವು. ಟೊಮೊಟೊದಲ್ಲಿ ಹಸಿಟ್ಟನ್ನ ಹಾಕ್ಬಿಟ್ಟು ಎತ್ತು ಮತ್ತೆ ಹಾಕಿದ್ದೀವಿ ನಾವು. ಸೊ ಹಸಿಟ್ಟು ಮಿಕ್ಕೋಷ್ಟೇ, ಇನ್ನೇನಿಲ್ಲ. ಸೊ ಮತ್ತೊಂದು ವೀಡಿಯೋಗೆ ನಾನು ಸಿಗ್ತೀನಿ ನಾನು. ಅಂಟಿಲ್ ಟೇಕ್ ಕೇರ್, ಬಾಯ್. ನೋಡಿ ಈ ಕಡೆ ಫೇವ್ರೇಟ್ ಆಗಿರೋದು, ಈ ಕಡೆ ಬಜ್ಜಿ ಬೋಂಡ. ಬಜ್ಜಿ ಇಲ್ಲ, ಬರೀ ಬೋಂಡ.
ಸೊ ಇಲ್ಲಿ ನೋಡೋದಾದರೆ ಈ ಸೈಡ್ ನೋಡೋದಾದರೆ ಏನಿರುತ್ತೆ ಅಂತಂದರೆ ಇದು ಆಲೂ ಬೋಂಡ. ರಾಮೂರ್ತಿ ಅವರೇ, ಇದು ಆಲೂ ಬೋಂಡ ಅಲ್ಲ, ಅಲ್ಲಿ ಮಿಸ್ಟೇಕ್ ಮಾಡಿಸ್ಬಿಟ್ರು. ಇದು ಬಂದಿದ್ದಾನ ಮೊಟ್ಟೆ ಬೋಂಡ, ಓಕೆನಾ. ಇದು ಬಂದು ಮೊಟ್ಟೆ ಬೋಂಡ, ಇದು ಬಂದು ಟೊಮೊಟೊ ಬೋಂಡ. ಸೊ ಎಲ್ಲರೂ ಸೈಡಿಗೆ ಕಲರಿಶ್ ಆಗಿರಲಿ ಅಂತಂದ್ಬಿಟ್ಟು ನಾನು ಕರಿಬೇವನ್ನು ಹಾಕಿದ್ದೀನಿ. ಆಗಲೇ ಒಂದು ಈರುಳ್ಳಿಯನ್ನು ಹಾಕಿದ್ದೀನಿ. ನಿಮಗೆ ಹೆಚ್ಚಿಗೆ ಟೇಸ್ಟ್ ಬೇಕು ಅಂತಂದರೆ ನೀವು ಪುದೀನ ಚಟ್ನಿ ಬೇಕಾದರೂ ಮಾಡ್ಕೊಳ್ಳಿ, ಆಯಿತಾ. ಖಾರ ಚಟ್ನಿ ಆದರೂ ಮಾಡ್ಕೊಂಡು ತಿನ್ನಿ, ಸಖತ್ತಾಗಿರುತ್ತೆ. ನೀವು ಇದು ನೋಡಿ, ಇದು ಮೊಟ್ಟೆ ಬೋಂಡ ಟೇಸ್ಟ್ ಮಾಡಿ ನೋಡೋಣ ನೀವಿಂದ. ಜನುಮವೇ ಆಹ ದೊರಕಿದೆ ರುಚಿ ಸವಿಯದು. ಸೂಪರಾಗಿ ಬಂದಿದೆ, ಇನ್ನೊಂದು ತಿನ್ಬೇಕು ಅನ್ನಿಸ್ತದೆ. ಬಟ್ ನೋಡಿ, ಇದು ಟೊಮೊಟೊದು ತೋರಿಸ್ತೀನಿ ನಾನು. ಸರಿ, ಒಳಗಡೆ ಟೊಮೊಟೊ, ಮೇಲೆ ಹಸಿಟ್ ಲೇಯರು, ಸೂಪರಾಗಿದೆ. ಇದು ತಿಂದು ನೋಡೋಣ, ಬಿಸಿ ಇದೆ. ಡಿಂಗ್ ಟಂಗ್ ಡಿಂಗ್ ಟಂಗ್ ಡಿಂಗ್ ಟಂಗ್. ನಿಜ ಹೇಳ್ಬೇಕಂದ್ರೆ ನನ್ನ ಮುಖ ನೋಡೋಣ ಗೊತ್ತಾಗ್ಬಿಟ್ಟಿರುತ್ತೆ ನಿಮಗೆ. ಇದು ಬಂದು ಸ್ವಲ್ಪ ಹುಳಿ ಇದೆ, ಬಟ್ ಚಟ್ನಿಲಿ ಹಾಕ್ಕೊಂತಿಂದ ಸೂಪರಾಗಿ ಬರುತ್ತೆ. ನಾನೇನು ಮಾಡ್ತೀನಿ, ಟೊಮೊಟೊ ತೆಗೆದ್ಬಿಡ್ತೀನಿ. ಟೊಮೊಟೊ ಒಂಥರ ಹುಳಿ ಇದೆ, ಇದನ್ನು ನಿಜ ಮಾತಾಡಬೇಕು. ಆಮೇಲೆ ನಾನು ಬೈಕಲ್ಲಿ ಬರ್ತೀನಿ ಅದಕ್ಕೆ. ನೋಡಿ, ಸೈಡಲ್ಲಿ ಕಲಾವ್ ತಗೊಂಡವನು. ಇದೇನಂತಂದರೆ ಚಟ್ನಿಗೆ ಪುದೀನ ಚಟ್ನಿ ಈ ಥರದ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ನೋಡಿ, ಕರಿಬೇವು. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಸೊ ಯಾರೇ ಆಗಲಿ ಬೈಕಲ್ಲಿ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕೊಂಡು ಓಡಿಸಿ, ಹುಷಾರಾಗಿ ಓಡಿಸಿ ಅಂತ ಹೇಳ್ತಾ ನಾನು ಮಾತು